ಚಡಚಣ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊಸರು ಗಡಿಗೆ ಹೊಡೆಯುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಅದರಲ್ಲೂ ಮೊಸರು ಗಡಿಗೆ ಹೊಡೆಯುವುದಕ್ಕೆ ಚಡಚಣ ತಂಡ ಮತ್ತು ವಿಜಯಪುರ ತಂಡ ಮತ್ತು ಹತ್ತಳ್ಳಿ ತಂಡ ಈ ಸಮಾರಂಭಕ್ಕೆ ಬಂದು ಮೊಸರು ಗಡಿಗೆ ಹೊಡೆಯುವ ಪ್ರಯತ್ನ ಪಟ್ಟರು. ಆದರೆ ಈ ಸಂದರ್ಭದಲ್ಲಿ ಚಡಚಣ ತಂಡ ಜಯ ಸಾಧಿಸಿತು. 21,000 ಬಹುಮಾನ ಪಡೆದರು. ಮತ್ತೆ ಸಾಧಿಸಿದ ತಂಡಕ್ಕೆ ಖಲೀಲ್ ಕಾಂಬ್ಳೆ ಎಂಬುವವರು 5,000 ಮತ್ತು ರಾಜು ಕೋಳಿ 2,000 ಬಹುಮಾನ ನೀಡಿದರು. ಈ ಕಾರ್ಯಕ್ರಮಕ್ಕೆ ಸುಮಾರು 2,000 ಜನ ಸೇರಿದ್ದರು ಮತ್ತು ಸಮಾರಂಭ ಮಾಡಿದ್ದರು. ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಅದರಿಂದ ನಡೆಯಿತು. ಈ ಕಾರ್ಯಕ್ರಮ ರಿವಾರಿಗಳಾದ ಮತ್ತು ನಡೆಸಿಕೊಟ್ಟಂತ ಅಶೋಕ್ ಪಾಟೀಲ್ ಅವರು. ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಅಶೋಕ್ ಪಾಟೀಲ್ ಅಂತ. ಇದು 2ನೇ ವರ್ಷ ಈಗ ಸುಮಾರು 2,000 ಮಂದಿ ಜನಸಂಖ್ಯೆಯಲ್ಲಿ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು. ಒಳ್ಳೆಯದಾಗಿ ಚರ್ಚನ್ ಜನತೆ ನಮ್ಮ ಪಾಟೀಲ್ ಸದಸ್ಯರು ಡೀಲರ್ಸ್ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಮಾರಾಟಗಾರರು ಒಳ್ಳೆ ಚರ್ಚನ್ದಲ್ಲಿ ಒಳ್ಳೆ ಒಂದು ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ. ಅಂದಾಜು ಎಷ್ಟು ಜನ ಬಂದಿದ್ದಾರೆ? 2,000 ಜನ ಅಷ್ಟು ಜನ ಬಂದಿದ್ದಾರೆ. ಮತ್ತೆ ಗ್ರಾಮಸ್ಥರು ಈ ತಾಲೂಕಿನ ಎಲ್ಲ ಜನ ಬಂದಿದ್ದಾರೆ. ತಾಲೂಕಿನಲ್ಲಿ ಎಲ್ಲ 2 ವರ್ಷದಿಂದ ಮಾಡ್ತಿದ್ರ? 2 ವರ್ಷ. ಮುಂದ್ಗಡೆ ಬಂದು ಈ ಯುವಕರ ಕಾರ್ಯವನ್ನ ನಾವು ಅತ್ಯಂತ ಮೆಚ್ಚಿ ಕೃತಜ್ಞ ಭಾವದಿಂದ ಅವರನ್ನ ಎಲ್ಲ ಅತಿಥಿ ಮಹೋದರ ಸಾಕ್ಷ್ಯವೊಂದಿಗೆ ಇವತ್ತು ಗೌರವದ ಸತ್ಕಾರ ಜರುಗ್ತಾ ಇದೆ. ಆ ಯುವಕರಿಗೆ ಜೋರಾದ ಒಂದು ಚಪ್ಪಾಳೆ ಬರಲಿ, ನಮಗೂ ಸಹ ದೇವರ ಹತ್ರ ಒಂದು ಆಶಯವನ್ನ ಕೊಡ್ತಕ್ಕಂಥದ್ದಾಗ್ಲಿ ಅಂತೇಳಿ ಪ್ರಾರ್ಥಿಸ್ತಾರೆ. ದಯವಿಟ್ಟು ಸ್ವಲ್ಪ ಮುಂದ್ಗಡೆ ಸ್ವಲ್ಪ ಸರಿ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾದ ಬಸ್ಸು ಸಾವ್ಕಾರ್, ಬಿರಾದಾರ್, ವಿಠ್ಠಲ ಜೋಟ್ಕಿ, ಚೇತನ್, ಸದಸ್ಯ ಚೇತನ್ ನಿರಾಳ್, ಚಂದು ಮತ್ತು ಪಟ್ಟಣದ ಪಂಚಾಯಿತಿ ಸದಸ್ಯರು ಹೀಗೆ ಎಲ್ಲರೂ ಉಪಸ್ಥಿತರಿದ್ದರು. ಲಕ್ಷ್ಮಣ್ ಸಿಂಧೆ, RJ32 ನ್ಯೂಸ್, ಚಡಚಣ.